ಸುಮಾರು ವರ್ಷಗಳಿಂದ 1982 ಜಾತ್ರೆ ಅನ್ನತಕ್ಕಂಥದ್ದು ಮಾಡ್ತೀವಿ ನಾವು. ಸುಮಾರು 45 ವರ್ಷದಿಂದ ಆಕತಿ ಆಂಬಲದು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಆತ್ಮೀಯ ಸಿದ್ಧಾರೂಢ ಭಕ್ತಾದಿಗಳಲ್ಲಿ ಈ ಮೂಲಕ ತಿಳಿಸೋದೇನಪ್ಪ ಅಂತಂದ್ರೆ, ನಾವು ಸುಮಾರು ವರ್ಷಗಳಿಂದ 1982 ಜಾತ್ರೆ ಅನ್ನತಕ್ಕಂಥದ್ದು ಮಾಡ್ತೀವಿ ನಾವು. ಸುಮಾರು 45 ವರ್ಷದಿಂದ ಆಕತಿ ಆಂಬಲದು. ಅವಾಗ ಪರಿಸ್ಥಿತಿ ಏನಿತ್ತಂದ್ರೆ, ಇಲ್ಲಿ ಸಿದ್ಧಾರೂಢ ಮಠದಾಗ ಒಂದೇ ದೊಡ್ಡ ಅಡುಗೆ ಮನೆ ಒಳಗೆ ದಾಸೋಗ ಅನ್ನತಕ್ಕಂಥದ್ದು ಇರ್ತಿತ್ತು. ಹೊರಗೆ ಸಣ್ಣ ಪುಟ್ಟು ಸ್ವಲ್ಪ ಇರ್ತದ್ದು. ಆಮೇಲೆ ಇಲ್ಲಿ ಒಂದು ಜಳಕದ ಕೆರೆ ಅಂತ ಮುಂದಗಡೆ ಇತ್ತು. ಅದ ಕೆರೆಯಾಗ ಜಳಕ ಮಾಡಿ ಬಟ್ಟೆ ತೊಳ್ಕೊಬೇಕು. ಆನಂತರ ಇರ್ತಕ್ಕಂಥ ಕೆರೆ ತೀರ್ಥ ಕೆರೆ ಒಳಗೆ ನೀರು ಕುಡಿಬೇಕು. ಇಲ್ಲಿ ಪ್ರತಿ ಸೋಮವಾರ ಕೂಡ್ತೈತಲ್ಲ ಜನ, ಅಷ್ಟು ಜನ ಶಿವರಾತ್ರಿಯಲ್ಲಿ ಕೂಡ್ತದೆ. ಏನೋ 45 ವರ್ಷದ ಹಿಂದೆ ಹೋಗಿ ನೋಡಿದ್ರೆ, 45 ವರ್ಷ ಸುಮಾರು 82 ಮಾಡುವಂಥ ಇತಿಹಾಸದೊಳಗೆ ಈಗ ಎಲ್ಲಿಗೆ ಬಂದೈತೆ ಅಂದ್ರೆ, ನಮ್ಮಲ್ಲೂ ಒಂದು ಬಳ್ಳೆಣಿಕೆಗೆ ಬರ್ತಿದ್ವಿ ನಾವು. ಮುಧೋಳ ತಾಲೂಕು ಬಾಗಲಕೋಟೆ ಡಿಸ್ಟಿಕ್ದಿಂದ ಸಂಗಾನಟ್ಟಿ ಅಂತ ನಮ್ಮೂರ. ನಮ್ಮಲ್ಲಿ ಸುಮಾರು ಒಂದು 10-20 ಜನ ಬರ್ಬೋದಾಗಿತ್ತಾಗ ಅಷ್ಟೇ, ಒಂದು 50 ಜನ. ಇವಾಗ 500ರಿಂದ 1000 ಜನ ನಮ್ಮೂರಿಂದ ಇಲ್ಲಿ ಸಿದ್ಧಾರೂಢ ಮಠಕ್ಕೆ ಅನ್ನತಕ್ಕಂಥದ್ದು ಬರ್ತಾರೋ. ಆವಾಗಿಂದ ನಾವೇನು ಮಾಡಿದ್ವಿಪ್ಪ ಅಂದ್ರೆ, ಪ್ರತಿ ವರ್ಷ ದಾಸೋಗದಲ್ಲೇ ಊಟ ಮಾಡಿ ಹೋಗಿದ್ದೆವು ನಾವು. ದಾಸೋಗದಾಗ ಊಟ ಮಾಡಿ ಹೋಗಿದ್ದೆವು. ಮತ್ತು ಸಹಜಾನಂದ ಅಪ್ಪಾಜಿ ಅವರು 24 ವರ್ಷದ ಹಿಂದೆ ಪಾದಯಾತ್ರೆ ಅನ್ನತಕ್ಕಂಥ ಶುರು ಮಾಡಿರು. ಆ ನಿಟ್ಟಿನಲ್ಲಿ ಏನಾಯ್ತಪ್ಪ ಅಂತಂದ್ರೆ, ಈಗ ನಾವು ಹೋಗ್ಬೇಕಂತ ಸಂಕಲ್ಪ ಮಾಡಿ ಒಂದು 13 ವರ್ಷದ ಹಿಂದೆ ನಾವು ಪಾದಯಾತ್ರೆ ಅನ್ನತಕ್ಕಂಥದ್ದು ಚಾಲೂ ಮಾಡಿದೆವು. ಆಗ 4 ಮಂದಿ 5 ಮಂದಿ ಬರ್ತಿದ್ರು. ಇವತ್ತು ನಮ್ಮಲ್ಲೂ 100ರಿಂದ 80-100 ಮಂದಿ ಪಾದಯಾತ್ರೆ ಅನ್ನತಕ್ಕಂಥದ್ದು ಬರ್ತಾರೋ. ಇಲ್ಲಿ ದಾಸೋಗ ಪ್ರಾರಂಭ ಮಾಡ್ಬೇಕಾದ್ರೆ ಒಂದೇ ಒಂದು ಕಾರಣ, ಭಕ್ತಾದಿಗಳು ಎಲ್ಲರೂ ತಂದು ಕೊಟ್ಟದ ಅಜ್ಜನ ಪ್ರಸಾದ ತಿಂದು ಹೋಗುವಲ್ಲಿ ಅರ್ಥ ಇರಂಗಿಲ್ಲ. ಇಲ್ಲಿ ಮಠಕ್ಕೆ ಏನಪ್ಪ ಅಂದ್ರೆ, ಎಲ್ಲ ಭಕ್ತರು ತಂದು ಕೊಟ್ಟದ್ದೇ ಇರ್ತೈತಿ. ಅದರ ಜೊತೆಯಲ್ಲಿ ಅಳಿಲು ಸೇವೆ ನಾವು ಆದರೂ ಕೂಡ ಮಾಡೋಣ, ಸ್ವಲ್ಪ ತಂದು ಕೊಡೋಣ ಅಂಥೇಳಿ ಸುಮಾರು ಒಂದು 6 ವರ್ಷದಿಂದ ನಾವು ಇಲ್ಲಿ ದಾಸೋಗ ಅನ್ನತಕ್ಕಂಥದ್ದು ಚಾಲೂ ಮಾಡಿದೆವು. ಎಷ್ಟು ನಮ್ಮೂರು ವತಿಯಿಂದ ಎಷ್ಟು ಸಾಧ್ಯ ಆಕತಿ, ಎಷ್ಟು ಸಿದ್ಧಾರೂಢ ಶಕ್ತಿ ಕೊಡ್ತಾನು, ಬರೀ ಭಕ್ತರದ ತಿಂದ ನಾವು ಹೋಗೋದು ಬೇಡ, ನಾವು 4 ಮಂದಿ ಬಾಯಾಗ ಹೋಗೋಣ ಅಂಥೇಳಿ ಇಲ್ಲಿ ದಾಸೋಗ ಅನ್ನತಕ್ಕಂಥದ್ದು ಪ್ರಾರಂಭ ಮಾಡಿದೆವು. ಭಾಳ ಯಶಸ್ವಿಯಾಗಿ ನಡೆದೈತಿ. ಬೆಳಗಿನ ಜಾವದಲ್ಲಿ 4 ತಾಸಿನವರೆಗೆ ನುಗ್ಗಲಾಗುವಂಥ ನಿಟ್ಟಿನಲ್ಲಿ ಪ್ರಸಾದ ಸೇವೆ ಅನ್ನತಕ್ಕಂಥದ್ದು ನಮ್ಮದು ನಡೆದೈತಿ. ನಾನು ಎಂದ ಜಾತ್ರೆ ಮಾಡೋಕ್ತಿಲ್ಲ ಅವತ್ತಿನಿಂದನೂ ಈ ದರ್ಯಪ್ಪ ಸೈದಾಪುರ ಬಸವರಾಜ್ ದೊಡ್ಡಮಣಿ ಅಂತಕ್ಕಂಥವ್ರು ಕೂಡ ನಮ್ಮ ಜೊತೆ ಹಿಂದಿನ ಮಾಜಿ ಅವರು ಇದ್ದರು. ಇತ್ತಿತ್ತಲಾಗಿ ಬಂದು ನಮ್ಮೂರೆಲ್ಲ ಬಳಗಾಗೈತಿ. ನಮ್ಮೂರೆಲ್ಲ ಸಿದ್ಧಾರೂಢ ಭಕ್ತರಿಗಾರು ನಮ್ಮೂರೆಲ್ಲ ಬರುವಂಥ ವ್ಯವಸ್ಥೆ ಆಗೈತಿ. ನಮಗೆ ಭಾಳ ಸಂತೋಷ ಆಗೈತಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಜೈ ಜೈ ಜೈ. ಸಂಗಾನಟ್ಟಿ ಗ್ರಾಮದಿಂದ ಈ ಥರ ಪಾದಯಾತ್ರೆ ಮಾಡ್ಕೊತಾ ಬರ್ತಾರೆ. ಒಂದು ಎಲ್ಲರೂ ಸೇರಿ ಸಿದ್ಧಾರೂಢರ ಭಜನೆ ಮತ್ತು ಧ್ಯಾನವನ್ನು ಮಾಡ್ಕೋತಾ ಈ ರೀತಿ ಎಲ್ಲರೂ ಕೂತಾರೆ. ಸಿದ್ಧಾರೂಢರ ಭಕ್ತಾದಿಗಳಿಗೆ ಅನ್ನಪ್ರಸಾದವನ್ನು ನೀಡುತ್ತಾ ಈ ರೀತಿ ಎಲ್ಲ ಸೇವೆಯನ್ನು ಮಾಡ್ತಾರೆ. ಇಲ್ಲಿ ಬಂದ ನಮ್ಮ ಸಂಗಾನಟ್ಟಿ ಗ್ರಾಮದ ಹಿರಿಯರು ಮತ್ತು ಜನರು ಸೇರಿ ಎಲ್ಲ ರೀತಿ ಸಹಕಾರ ನೀಡುತ್ತಿದ್ದಾರೆ. ಎಲ್ಲರೂ ಬಂದಾರ.